ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಫಲಾನುಭವಿಗಳು ನಮ್ಗೆ ಹಣನೇ ಬಂದಿಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ ಹಣನೇ ಬಂದಿಲ್ಲ, ಹಣ ಯಾರಿಗೆ ಬಂದಿದೆ ಪ್ರೂಫ್ ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾನೆ ಇದ್ರು. ಸ್ನೇಹಿತರೆ, ಹಣ ಅಂತೂ ಬರ್ತಾನೆ ಇದೆ. ನಿಮಗೆ ಪ್ರೂಫ್ ಕೇಳೋದಾದ್ರೆ ಇಲ್ಲಿ ನಮ್ಮ ಒಂದು ಫಲಾನುಭವಿಗಳೇ ಬಂದು ಕಾಮೆಂಟ್ ಮಾಡಿದ್ದಾರೆ. ಸಾಕಷ್ಟು ಜನ ಹಣ ಬಂದಿದೆ ಅಂತಲೂ ಕಾಮೆಂಟ್ ಮಾಡಿ, ಕೆಲವರು ಹಣ ಬಂದಿಲ್ಲ ಅಂತಾನೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಈಗ ಹಣ ಬಂದಿದೆ ಅಂತಾನೆ ಕಾಮೆಂಟ್ ಮಾಡಿರುವಂತಹ ಒಂದು ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವೇನಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಸ್ನೇಹಿತರೆ, ನೀವು ವಿಡಿಯೋ ನೋಡ್ತಿದ್ದೀರಾ ಮತ್ತೆ ಆದಷ್ಟು ಕಾಮೆಂಟ್ ಕೂಡ ಮಾಡ್ತಿದ್ದೀರಾ, ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲನ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಆದಷ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಕೋಬೇಡಿ ಸ್ನೇಹಿತರೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ 2,000 ಕೊನೆಗೂ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಆಗ್ತಿದೆ. ಈಗ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ, 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ, ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ನಾನೊಂದು ವಿಡಿಯೋ ಮಾಡಾದ್ರೆ ತಿಳಿಸಿದ್ದೆ. ಸಾಕಷ್ಟು ಜನ ಖಾತೆಗಳನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಹಣ ಬಂದಿದೆ ಅಂತ ಹೇಳಿದ್ರು. ಇನ್ನು ಕೆಲವರು ಹಣ ಬರ್ದೇ ಇರೋವ್ರ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಗೆ ಹಣ ಬಂದಿಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ ಹಣನೇ ಬಿಡುಗಡೆ ಆಗಿಲ್ಲ, ಹಣನೇ ಬರ್ತಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣನೇ ಬರ್ತಿಲ್ಲ, ಹಣವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಹೇಳ್ತಿದ್ದಾರೆ. ನೀವು ಈ ತರ ಹೇಳ್ತಿರುವಂತದ್ದು ತಪ್ಪೇನಿಲ್ಲ, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರ ನೆಟ್ಟಿಗೆ ತಿಂಗಳ ಕೊಡ್ತಿಲ್ಲ, ಅವ್ರಿಗೆ ಇಷ್ಟ ಬಂದಾಗ ಬಿಡುಗಡೆ ಮಾಡ್ತಿದ್ದಾರೆ. ಅದರಿಂದ ಜನರಿಗೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ, ಓಕೆನಾ. ಅದರಿಂದ ನಾನು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂದ್ಬಿಟ್ಟು ಫಲಾನುಭವಿಗಳೇ ಕೆಲವರೆಲ್ಲ ಕಾಮೆಂಟ್ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಕೆಲವೊಂದು ಕಾಮೆಂಟ್ಸ್ ಅನ್ನ ನಿಮಗೆ ಪ್ರೂಫ್ ಆಗಿ ತೋರಿಸ್ತೀನಿ. ಹಣ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡೆಲ್ಲ ಹೇಳಿದ್ದಾರೆ, ಮತ್ತೆ ಹಣ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಶುಭ ಸುದ್ದಿ ಏನಂದ್ರೆ, ಬೆಳ್ಳಂಬೆಳಗ್ಗೆ ಆಲ್ರೆಡಿ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೋ ಒಂದು ಜಿಲ್ಲೆಯಲ್ಲಿ ಒಬ್ರಿಗೆ ಬಂದರೂ ಸಾಕು ಹಣ ಸ್ಟಾರ್ಟ್ ಆಗಿದೆ ಅಂತ ಲೆಕ್ಕ. ಸಾಕಷ್ಟು ಜನರಿಗೆ ಆಲ್ರೆಡಿ ಹಣ ಆದ್ರೆ ಬಂದು ಅವ್ರವ್ರ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ನೋಡಿ ಸ್ನೇಹಿತರೆ, ಈಗ ನೀವೆಲ್ಲರೂ ಪ್ರೂಫ್ ಕೇಳ್ತೀರಾ, ನೋಡಿ ಇಲ್ಲಿ ನಾನು ಪ್ರೂಫ್ ಆದ್ರೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ನಿನ್ನೆ ಮಾಡಿರುವಂತಹ ವಿಡಿಯೋ. ಗೃಹಲಕ್ಷ್ಮಿ 30ನೇ ಕಂತಿನ ಹಣ 2,000 ಕೊನೆಗೂ ಜಮಾ ಆಯಿತು ಅಂತ ಇಲ್ಲಿ ನಾನು ನಿನ್ನೆ ಮಾಡಿರುವಂತಹ ವಿಡಿಯೋ. ಆ ವಿಡಿಯೋ ಕೆಳಗಡೆ 30ನೇ ಕಂತಿನ ಹಣ ಟುಡೇ ಐ ಗಾಟ್ ಅಂತ ಸುನೀತಾ ಅನ್ನುವಂಥವ್ರು ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ನೀವು ನೋಡ್ಕೋಬಹುದು, ಟುಡೇ ಐ ಗಾಟ್ ಅಂತ ಅವರು ಕೂಡ ಇಲ್ಲಿ ಕಾಮೆಂಟ್ ಮಾಡಿರುವಂಥದ್ದು ಸ್ನೇಹಿತರೆ. ಮತ್ತೆ ಇನ್ನೂ ಕೆಲವರು ಕಾಮೆಂಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮೆಹರ್ ತಾಜ್ ಅವರು ಥ್ಯಾಂಕ್ ಯು ಮಹಿ ಅಣ್ಣ ಅಂತ ಇಲ್ಲಿ ಹಾಕಿರುವಂಥದ್ದು ನೋಡಿ. ಇನ್ನು ಕೆಲವರು ಬಂದಿದೆ ಬಾಗಲಕೋಟೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಕೂಡ ಇಲ್ಲಿ ಕಾಮೆಂಟ್ ಮಾಡಿರುವಂಥದ್ದು, ನಮಗೆ 30ನೇ ಕಂತಿನ ಹಣ ಬಂದಿದೆ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. 30ನೇ ಕಂತಿನ ಹಣದ ಕೆಳಗಡೆ ಇದು ಕಾಮೆಂಟ್ ಮಾಡಿರುವಂಥದ್ದು. ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಕನ್ಫರ್ಮ್ ಮಾಡಿ ಅಂತ ಕೇಳಿದ್ದೆ, ಆಗ ಅವರು ಕನ್ಫರ್ಮ್ ಮಾಡಿರುವಂಥದ್ದು ಸ್ನೇಹಿತರೆ. ನೋಡಿ, ಈಗ ಇನ್ನೂ ಕಾಮೆಂಟ್ಸ್ ಆದ್ರೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ರಂಗಣ್ಣ ಅನ್ನುವಂಥವ್ರು ಕಾಮೆಂಟ್ ಮಾಡಿದ್ದಾರೆ, ತುಮಕೂರು ಡಿಸ್ಟಿಕ್ಗೆ ಅಮೌಂಟ್ ಬಂದಿದೆ, 30ನೇ ಕಂತು ತುಮಕೂರು ಡಿಸ್ಟಿಕ್ಗೆ ಬಂದಿದೆ ಅಂತ ಇಲ್ಲಿ ರಂಗಣ್ಣ ಅನ್ನುವಂಥವ್ರು ಕೂಡ ಕಾಮೆಂಟ್ ಮಾಡಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಭರತ್ ಬೆಲ್ಲಂಕೊಂಡ ಅನ್ನುವಂಥವ್ರು ಕೂಡ ಇಲ್ಲಿ ತುಮಕೂರು ಜಿಲ್ಲೆ ಬಂದಿದೆ ಅಂತ ಇಲ್ಲಿ ಅವರು ಕೂಡ ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ, ಹಣ ಬಂದಿದೆ 30ನೇ ಕಂತಿನ ಹಣ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಮತ್ತೆ ಇಲ್ಲಿ ರಾಜೇಶ್ ಅನ್ನುವಂಥವ್ರು ಮೈಸೂರು ಜಿಲ್ಲೆ ಬಂದಿದೆ, ನಮ್ದು ಮೈಸೂರು ಜಿಲ್ಲೆ ಬಂದಿದೆ ಅಂತ ಇಲ್ಲಿ ಕಾಮೆಂಟ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ 30 ರಿಸೀವ್ಡ್ ಅಂತ ಇಲ್ಲಿ ಮೆಹರ್ ತಾಜ್ ಅವರು ಕಾಮೆಂಟ್ ಮಾಡಿದ್ದಾರೆ. ಈ ರೀತಿಯಾಗಿ ನೋಡಿ ಫಲಾನುಭವಿಗಳು ಕಾಮೆಂಟ್ ಮಾಡಿದ್ದಾರೆ. ನೀವು ಹೇಳ್ಬೋದು, ಹಾಗಾದ್ರೆ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ, ಓಕೆ, ನಾವು ಸಾಕಷ್ಟು ಜನ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದೀವಲ್ಲ, ನಮಗೆಲ್ಲ ಅಮೌಂಟ್ ಬಂದಿಲ್ಲ, ನಾವು ಹೇಳ್ತಿರುವಂಥದ್ದು ನಿಜ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಕರೆಕ್ಟೇ, ನಿಮ್ಗೆ ಹಣ ಬಂದಿಲ್ಲ, ಅದಕ್ಕೇನೆ ನೀವು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿದಿರ ಸ್ನೇಹಿತರೆ, ಓಕೆನಾ. ಆದರೆ ನೀವು ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ನಿನ್ನೆಯಿಂದನೇ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಕೆಲವೊಂದು ಜಿಲ್ಲೆಯಲ್ಲೆಲ್ಲ ಹಣ ಬಂದು ಸ್ಟಾರ್ಟ್ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ಮೈಸೂರಲ್ಲಿ, ಯಾದಗಿರಿಯಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಅಮೌಂಟ್ ಬರೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಂತವಾಗಿ ನಿಮ್ಮ ಖಾತೆಗಳಿಗೆ ಕೂಡ ಬಂದು ಜಮಾ ಆಗೇ ಆಗುತ್ತೆ. ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಅಷ್ಟೇ, ಓಕೆನಾ. ಒಂದು 2-3 ದಿನದಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಇದು ಹಣ ಆ ಜಿಲ್ಲೆಗೆ ಮಾತ್ರ ಬಿಡುಗಡೆ ಮಾಡಿರಲ್ಲ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಿಗೂ ಹಣವನ್ನು ಬಿಡುಗಡೆ ಮಾಡಿರ್ತಾರೆ. ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಕೆಲವರು ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ, ಬರೀ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಒಂದು ಸರಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಆ್ಯಪಲ್ಲಿ ಹೋಗ್ಬಿಟ್ಟು ಸ್ಟೇಟ್ಮೆಂಟಲ್ಲಿ ಚೆಕ್ ಮಾಡ್ಕೊಳ್ಳಿ. 2,000 ಅಮೌಂಟ್ ಅಂತೂ ಬಂದಿರುತ್ತೆ ಆಲ್ರೆಡಿ. ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೋಬೇಡಿ, ನಿಮ್ಗೆ ಹಣ ಅಂತೂ ಬಂದೇ ಬರುತ್ತೆ. ಯಾವುದೇ ಕಚೇರಿಗೆ ಹೋಗಬೇಡಿ, ಎಲ್ಲಿಗೂ ಹೋಗಬೇಡಿ. ಸ್ವಲ್ಪ ದಿನ, ಒಂದು 2-3 ದಿನ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳು ಕೂಡ ಬಂದು 30ನೇ ಕಂತಿನ ಹಣ 2,000 ಜಮಾ ಆಗುತ್ತೆ. ಈಗ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ಎಷ್ಟು ಜನಕ್ಕೆ ಹಣ ಬಂದಿಲ್ಲ ನೋಡೋಣ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ
ಮುಖಾಂತರ ತಿಳಿಸಿ. ಹಣ ಬಂದಿದ್ರೆ ಹಣ ಬಂದಿದೆ ಅಂತ ತಿಳಿಸಿ, ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ತಿಳಿಸಿ. ಹಣ ಬರದೇ ಇರುವಂಥವರು ಮತ್ತೆ ಮುಂದೆ ಏನು ಮಾಡಬೇಕು ಏನು ಅನ್ನುವಂಥದ್ದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಡೇಟ್ಸ್ ಆದರೆ ತಿಳಿಸ್ಕೊಡ್ತೀವಿ.